ನೀವು ನಿಜವಾದ ಸಾಧಕರು ಆಗಬೇಕು ಅಂತಂದ್ರೆ ಎಲ್ಲಾರ್ಗೂ ಯಾವ್ದು ಇಂಟ್ರೆಸ್ಟಿಂಗ್ ಇರುತ್ತಲ್ಲ ಅದನ್ನ ನೀವು ಮಾಡಬೇಡಿ. ಎಲ್ಲರಿಗೂ ಯಾವ್ದು ಬೋರಿಂಗ್ ಅನ್ಸುತ್ತಲ್ಲ ಆ ಕೆಲಸನ ನೀವು ಮಾಡಿ. ಫಾರ್ ಎಕ್ಸಾಂಪಲ್, ಎಲ್ಲರಿಗೂ ಬೆಳಗ್ಗೆ ಬೇಗ ಏಳಕ್ಕೆ ಬೋರಿಂಗ್ ಅನ್ಸುತ್ತೆ, ನೀವು ಬೇಗ ಏಳ್ರಿ. ಎಲ್ಲರಿಗೂ ಎಕ್ಸಸೈಸ್ ಮಾಡೋದಕ್ಕೆ ಬೋರಿಂಗ್ ಅನ್ಸುತ್ತೆ, ನೀವು ಎಕ್ಸಸೈಸ್ ಮಾಡ್ರಿ. ಎಲ್ಲರಿಗೂ ಏನೋ ಒಳ್ಳೊಳ್ಳೆ ಪುಸ್ತಕಗಳನ್ನ ಓದೋದು ಬೋರಿಂಗ್ ಅನ್ಸುತ್ತೆ, ನೀವು ಅದನ್ನ ಓದಿ. ಯಾರೆಲ್ಲ ಏನ್ ನಮ್ಗೆ ಬೋರಿಂಗ್ ಅನ್ಸುತ್ತಲ್ಲ ಅದೆಲ್ಲ ಮಾಡಿ. ಶಾಂತವಾಗಿ ಕುತ್ಕೊಂಡು ಮೆಡಿಟೇಷನ್ ಮಾಡೋದು ಬೋರಿಂಗ್ ಅನ್ಸುತ್ತೆ, ನೀವು ಮಾಡ್ರಿ. ಯಾರಿಗೆ ಏನ್ ಇಂಟ್ರೆಸ್ಟ್ ಅನ್ಸುತ್ತಲ್ಲ, ಹಾ ರೀಲ್ಸ್ ನೋಡೋದು ಇಂಟ್ರೆಸ್ಟಿಂಗ್, ನಿಮ್ಗದು ಬೋರಿಂಗ್ ಆಗ್ಬೇಕು. ಅವ್ರು ಏನಂತಾರೆ ಹರಟೆ ಹೊಡೆಯೋದು ಇಂಟ್ರೆಸ್ಟಿಂಗ್, ನಿಮಗದು ಬೋರಿಂಗ್ ಇರಬೇಕು. ಅವ್ರು ಏನು ಇಂಟ್ರೆಸ್ಟಿಂಗ್ ಅಂತಾರಲ್ಲ ಅದು ನಿಮಗೆ ಬೋರಿಂಗ್ ಆದ್ರೆ, ಅವ್ರು ಬೋರಿಂಗ್ ಅಂದಿದ್ದು ನಿಮ್ಗೆ ಇಂಟ್ರೆಸ್ಟಿಂಗ್ ಆದ್ರೆ ಮಾತ್ರ ನೀವು ಸಾಧನೆ ಮಾಡ್ತೀರಿ. ಆದ್ರೆ ಇದನ್ನೇ ಏನಾದ್ರೂ ನೀವು 3 months ಮಾಡಿದ್ರೆ, ಏನೋ ಎಕ್ಸಸೈಸ್ ಮಾಡೋದು, ಒಳ್ಳೊಳ್ಳೆ ಪುಸ್ತಕಗಳನ್ನು ಓದೋದು, ಬೆಳಗ್ಗೆ ಬೇಗ ಹೇಳೋದು, ರಾತ್ರಿ ಬೇಗ ಮಲಗೋದು, ಫ್ರೆಂಡ್ಸ್ಗಳನ್ನ ಅವಾಯ್ಡ್ ಮಾಡೋದು, ಪಾಸಿಟಿವ್ ಮಾತಾಡೋದು, ಆಲ್ತು ಫಾಲ್ತು ಏನಿರ್ತಾವಲ್ಲ ರೀಲ್ಸ್ ಅವನ್ನೆಲ್ಲ ಬಿಡೋದು, ಇಂಥವೆಲ್ಲ ಮಾಡಿದ್ರೆ ಈಗ ನಿಮ್ಗೆ ಗೊತ್ತಾಗಲ್ಲ. 3 months ಆದ್ಮೇಲೆ ನೀವು ಒಂದು ಹೊಸ ವ್ಯಕ್ತಿನೇ ಆಗ್ಬಿಡ್ತೀರಿ. ನಿಜವಾದ ಸಾಧಕನಿಗಿರೋ ಲಕ್ಷಣ ನಿಮ್ಮಲ್ಲಿದ್ರೆ ಸಾಧನೆ ನಿಮ್ಮ ಹತ್ರ ಅಟ್ರಾಕ್ಟ್ ಆಗತ್ತೆ. ಆದ್ರೆ ನೀವೇನ್ ಮಾಡ್ತೀರಿ, ನಿಮ್ಮ ಹತ್ರ ಸಮಯ ಇದ್ದಾಗ ಆ ಸಮಯಕ್ಕೆ ಬೆಲೆ ಕೊಡಲ್ಲ. ಬಟ್ ಸಮಯ ಯಾವಾಗ ನಿಮಗೆ ಸರಿಯಾದ ಪಾಠ ಕಲಿಸ್ಬೇಕಲ್ಲ ಆ ಪಾಠ ಕಲಿಸೋದು ನಿಮಗೆ ಬಹಳ ನೋವು ತರುತ್ತೆ. ಅದಕ್ಕೇನ್ ಹೇಳ್ತೀನಿ, ಈಗ್ಲೇ ಸಾಧನೆ ಮಾಡ್ಲೇಬೇಕು ಅಂದ್ರೆ ಎಲ್ಲರಿಗೂ ಬೋರಿಂಗ್ ಇರೋ ಕೆಲಸನ ನೀವು ಮಾಡಿ. ಓಕೆನಾ? ಸರಿ. PSI 545ದಲ್ಲಿ ಕ್ವಶನ್ ಪೇಪರ್ ಈಸಿ ಬಂದಿತ್ತು, ಮೆಂಟಲ್ ಎಬಿಲಿಟಿ ಎಲ್ಲ ಈಸಿ. ಎಲ್ಲರೂ ಕ್ವಶನ್ ಪೇಪರ್ ಇದೇನು PSI ಲೆವೆಲ್ ಕ್ವಶನ್ ಹ್ಯಾಂಗಿಂಗ್ ಅಂತ ಹೇಳಿ ಸರಿಯಾಗಿ ಗೇಲಿ ಮಾಡಿದ್ರ. ನೆಕ್ಸ್ಟ್ 402ದಲ್ಲಿ ಸರಿಯಾಗಿಟ್ಟ ಬತ್ತಿನ ಹೈ ಲೆವೆಲ್ ಕ್ವಶನ್ಸ್ಗಳು ತಂದ. ಆವಾಗ ಏನಾಗುತ್ತೆ, ನಮಗೆ PSI ಲೆವೆಲ್ ಇಷ್ಟೇ ಕ್ವಶನ್ಸ್ ಅಂತ ಗೊತ್ತಿರುತ್ತೆ. ಅದಾದ್ಮೇಲೆ ಆಮೇಲೆ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಹೇಳ್ರಿ, ನಮ್ಮ ಮೇಲೆ ಬ್ಲೇಮ್ ಮಾಡ್ತಾರೆ, ಹೈ ಲೆವೆಲ್ ಕೇಳಿದ್ರು ಹಾಗೆ ಹೀಗೆ ಇವ್ರು ಮಾಡ್ಸಿಲ್ಲ ಅಂತ. ಒಂದು ಎಕ್ಸಾಮ್ ಅಂದ್ರೆ ಈ PCಗೆ ಎಷ್ಟಿರುತ್ತೆ ಅಷ್ಟು ನಮ್ಗೆ ಗೊತ್ತಿರುತ್ತೆ, ಇಷ್ಟೇ ಕೇಳ್ತಾನೆ. ಅದೇ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕಲ್ಲಿ ಎಷ್ಟು ಕೇಳ್ತಾನೆ ಅನ್ನೋದು ನಮ್ಗೆ ಗೊತ್ತಿದೆ, ಯಾರಿಗೆ ಎಷ್ಟು ಮಾಡಬೇಕು ಅಂತ. ಈಗ ನಾನು 402 ಎಕ್ಸಾಮ್ ಆದ್ಮೇಲೆ ಈ ಲೆವೆಲ್ಗೆ ಮಾಡಿಸ್ತೀನಿ. ಕಲೀರಿ ನೀವು. ಕ್ವಶನ್ ನಾಳೆ ಹೈ ಲೆವೆಲ್ ಬರುತ್ತೆ ಅಂದ್ರೆ ಬಿಡ್ರಿ, ಅದು ಅವು ಇರ್ದೇ ಇರ್ತಾವೆ. ಯಾರಾದ್ರೂ ತಮ್ಮ ಮೇಲೆ ತಾವು ಹಾಕಲ್ಲ, ನಾವು ವರ್ಕ್ ಮಾಡಿಲ್ಲ ಅನ್ನಲ್ಲ. ಆದ್ರೆ ನಾನೇನ್ ಹೇಳ್ತೀನಿ, ನಾನು ಈಗ ಹೈ ಲೆವೆಲ್ ಮಾಡಿಸ್ತೀನಿ, ಬರ್ರಿ ಕಲೀರಿ. ಈಗ ಅಳಬಾರ್ದು, ನೀವು ಕಲಿಯೋ ಟೈಮಲ್ಲಿ ಕಲ್ತು ಬಿಡ್ಬೇಕು. ನಮಗೇನು ಗೊತ್ತಿರುತ್ತೆ ಕ್ವಶನ್ ಪೇಪರ್ ಟಫ್. ಅದು ಒಂದು ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ಸ್ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ತಂದು ಹಾಕ್ಬಿಟ್ಟಾನೆ. ನಿಮ್ದು ತಪ್ಪಿರುತ್ತೆ, ನೀವು ಎಕ್ಸಾಮ್ ಬರೆಯೋರು ಅಸಹ್ಯ ಮಾಡಬಾರ್ದ್ರಿ. ಅವರಿಗೆ ಕ್ವಶನ್ ಪೇಪರ್ ಸೆಟ್ ಮಾಡೋರು ಅವರು ಎಷ್ಟೇ ಈಸಿ ತೆಗೆದ್ರು ಟಫ್ ಅನ್ಬೇಕು ನೀವು, ಅವಾಗ ಅವ್ರು ನೆಕ್ಸ್ಟ್ ಈಸಿ ತೆಗಿತಾರೆ.